ಬಳ್ಳಾರಿಯಲ್ಲೂ ಕೂಡ ಏನು ಕಡಿಮೆ ಇಲ್ಲ. 30 ಬಗೆಯ ಫ್ಲೇವರ್ ಇದೆ ಅಂತೆ. ಆ ಕೇಕ್ಗಳನ್ನು ರೆಡಿ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಾಗಿ. ನನ್ನ ಸಹೋದ್ಯೋಗಿ ಅಮರೇಶ್ ಅಲ್ಲಿಂದನೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. 2025ರ ಹೊಸ ವರ್ಷ ಸ್ವಾಗತಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಳ್ಳಾರಿಯಲ್ಲಿ ಬೇಕರಿಗಳಲ್ಲಿ ವಿಶೇಷವಾಗಿ ಕೇಕ್ಗಳ ಖರೀದಿಯ ಭರಾಟೆ ಬಲ್ಜೋರಾಗಿದೆ. ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಬಳ್ಳಾರಿಯ ರೇಣುಕಾ ಬೇಕರಿ ಅನ್ನುವಂಥ ಬೇಕರಿಯಲ್ಲಿ ನಾನಿರುವಂಥದ್ದು. ಇಲ್ಲಿ ಒಟ್ಟು 32ಕ್ಕೂ ಅಧಿಕ ಫ್ಲೇವರ್ಗಳ ಕೇಕ್ಗಳನ್ನು ತಯಾರು ಮಾಡಲಾಗಿದೆ. ಬಗೆ ಬಗೆಯ ಅಲಂಕಾರಗಳಿಂದ ಕೇಕ್ಗಳನ್ನು ತಯಾರು ಮಾಡಲಾಗಿದೆ. ಹೀಗಾಗಿ ಹೊಸ ವರ್ಷಾಚರಣೆಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನ ಗ್ರಾಹಕರು ಸಹಿತ ಬೇಕರಿಗೆ ಮುಗಿಬೀಳೋದ್ರ ಮೂಲಕ ಇಲ್ಲಿ ಕೇಕ್ಗಳನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷವೂ ಸಹಿತ ವಿಶೇಷವಾಗಿ ರೇಣುಕಾ ಬೇಕರಿಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗುತ್ತೆ ಕೇಕ್ಗಳ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ವರ್ಷವೂ ಕೂಡ ಅದರಲ್ಲೇನು ಕಡಿಮೆ ಆಗಿಲ್ಲ. ನೀವು ಮತ್ತೊಂದು ಕಡೆಗೆ ನಾನು ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಈಗಾಗಲೇ ಕೇಕ್ಗಳ ಖರೀದಿಗೋಸ್ಕರ ಸಾಕಷ್ಟು ಗ್ರಾಹಕರುಗಳು ಕೂಡ ಅಂದ್ರೆ ಹೊಸ ವರ್ಷವನ್ನು ಸ್ವಾಗತ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನರಲ್ಲಿ ಕೇಕ್ಗಳ ಖರೀದಿ ಮಾಡ್ಕೊಳ್ಳೋದಕ್ಕೂ ಸಹಿತ ಬಂದಿದ್ದಾರೆ. ಬಹುತೇಕವಾಗಿ ಯಾವಾಗ ಹೊಸ ವರ್ಷ ಬರುತ್ತೋ ಅದು ಯಾವಾಗ 12 ಗಂಟೆ ಮಧ್ಯರಾತ್ರಿ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿನೇ ಹೊಸ ವರ್ಷದ ಸ್ವಾಗತ ಮಾಡ್ಕೊಳ್ಳೋದಂದ್ರೆ ಅಲ್ಲಿ ವಿಶೇಷವಾಗಿ ಕೇಕ್ಗಳನ್ನು ಕಟ್ ಮಾಡ್ತಾರೆ. ಅಲ್ಲಿ ಕೇಕ್ಗಳನ್ನ ಕಟ್ ಮಾಡೋದ್ರ ಮೂಲಕ ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಳ್ತಾರೆ. ಹೀಗಾಗಿ ಇಲ್ಲಿ ಮತ್ತೊಂದು ಕಡೆನೂ ಸಹಿತ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬಳ್ಳಾರಿಯಲ್ಲಿ ಬೇಕರಿಗಳ ಮುಂದೆ ಜಮಾಯಿಸೋದ್ರ ಮೂಲಕ ಕೇಕ್ಗಳ ಖರೀದಿಯಲ್ಲೂ ಕೂಡ ತೊಡಗಿದ್ದಾರೆ. ಈ ಹೊಸ ವರ್ಷಕ್ಕೋಸ್ಕರ ಬಳ್ಳಾರಿಯಲ್ಲಿ ಸಾಕಷ್ಟು ಬೇಕರಿಗಳಲ್ಲಿ ಬಗೆ ಬಗೆಯ ಕೇಕ್ಗಳು ಕೂಡ ತಯಾರಾಗಿದೆ. ಅದರಲ್ಲೂ ವಿಶೇಷವಾಗಿ ರೇಣುಕಾ ಬೇಕರಿಯಲ್ಲಿ ಪ್ರತಿ ವರ್ಷವೂ ಸಹಿತ ಸಾಕಷ್ಟು ಕೇಕ್ಗಳ ಖರೀದಿಸಲಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ವಿಶೇಷ ಅಂದ್ರೆ ಬೇರೆ ಬೇರೆ ಫ್ಲೇವರ್ಗಳ ಕೇಕ್ಗಳನ್ನ ತಯಾರು ಮಾಡಲಾಗ್ತದೆ. ಹೀಗಾಗಿ ಗ್ರಾಹಕರು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಕೇಕ್ಗಳನ್ನ ಖರೀದಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ವತಃ ಇದೀಗ ಬೇಕರಿ ಮಾಲಕರಿದ್ದಾರೆ, ಅವ್ರು ಮಾತಾಡ್ಸ್ಕೋಣ. ಸರ್, ಈಗ ಹೆಂಗಿದೆ ಸರ್ ಗ್ರಾಹಕರಲ್ಲಿ ಹೇಗೆ ಬರ್ತಾ ಇದ್ರೆ ಕೇಕ್ಗಳ ಖರೀದಿಯ ಭರಾಟೆ ಹೇಗಿದೆ ಅಂತ? ಖರೀದಿ ಬರ ಕಂಪೇರ್ ಮಾಡಿದ ಈ ವರ್ಷ ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ಅಲ್ಲಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಅಲ್ಲಿ ಸ್ವಲ್ಪ ರಸ್ತೆ ಬ್ಲಾಕ್ ಆಗಿದೆ. ಅಂದರೆ ಅಭಿವೃದ್ಧಿಯ ಒಂದು ದೇವತೆಗೆ ಅದು ಏನು ಮಾಡಲಿಕ್ಕಾಗಲ್ಲ. ಒಂದು ವರ್ಷ ಈ ವರ್ಷ ಸ್ವಲ್ಪ ರಿಪೇರ್ಸ್ ನಡೀತಾ ಇದೆ, ಅಲ್ಲಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಸ್ವಲ್ಪ ಅಡಚಣೆ ಆಗುತ್ತೆ ಗ್ರಾಹಕರಿಗೆ. ಆದರೂ ನಾವು ನಮ್ಮ ಪ್ರಿಪ್ರೇಷನ್ ನಾವು ಮಾಡಿದ್ದೇವೆ, ನೋಡೋಣ ಏನಾಗುತ್ತೆ. ಸರ್, ಈಗ ಸಹಜವಾಗಿ ಎಷ್ಟು ಕೇಕ್ಗಳ ಖರೀದಿ ಆಗ್ಬೋದು ಅಂದಾಜು ಏನಾದರೂ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಏನಾಗುತ್ತೆ ಸರ್, ಈಗ ಮೊದಲೇ ಆರ್ಡರ್ ಮಾಡ್ತಾ ಇದ್ರು. ಈಗ ಯಂಗ್ ಜನ್ರೇಷನ್ ಏನಾಗಿದೆ ಅಂದರೆ ಇನ್ಸ್ಟೆಂಟಾಗಿ ಬಂದು ತೊಗೊಂಡು ಹೋಗ್ತಾರೆ. ಇದು ಹೇಳೋಕ್ಕಾಗಲ್ಲ. ಇದು ಒಂಥರ ಪಬ್ಲಿಕ್ ಫೋಬಿಯಾ ಅಂತಾರಲ್ಲ, ಆ ಥರ ಬರ್ತಾರೆ ತಗೊಂಡು ಹೋಗ್ತಾರೆ. ಅದನ್ನು ಒಂದು ಇಷ್ಟಂತ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ವಿಶೇಷವಾಗಿ ಸರ್ ನಿಮ್ಮ ಬೇಕರಿಯಲ್ಲಿ ಎಷ್ಟು ಫ್ಲೇವರ್ನ ಕೇಕ್ಗಳು ರೆಡಿ ಇದೆ ಮತ್ತು ಯಾವ್ಯಾವೆಲ್ಲ ಡಿಸೈನ್ಗಳಿದೆ ಅಂತ? ಒಂದು 24 ಫ್ಲೇವರ್ಸ್ ಮಾಡ್ತೇವೆ ವರ್ಷನೂ. ವಿಶೇಷವಾಗಿ ಅಂತಂದೇನಿಲ್ಲ, ನಾರ್ಮಲ್. ಇದು ಏನಾಗುತ್ತೆ ಸರ್, ಹೊಸ ವರ್ಷದಲ್ಲಿ ವಿಶೇಷವಾದ ಡಿಸೈನ್ಗೆ ಹೋಗಲ್ಲ ಜನ. ಒಂದು ಆಚರಣೆ, ಒಂದು ಪ್ರತೀಕವಾಗಿ ಒಂದು ಕೇಕ್ ಕಟ್ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ವಿಶೇಷವಾಗಿ ಡಿಸೈನ್ ಮಾಡ್ಕೊಂಡು ಹೋಗೋದು ಅಂತ ಇರಲ್ಲ. ಅಂತ ಒಂದು ಬಿಹೇವಿಯರ್ ಮನುಷ್ಯರಲ್ಲಿ ಇರಲ್ಲ. ಆದರೆ ಪ್ರಮುಖವಾಗಿ ಯಂಗ್ಸ್ಟರ್ಸ್ ಈಗ ಕೇಕ್ಗಳು ಖರೀದಿ ಮಾಡಕ್ಕೆ ಬರ್ತಾ ಇದ್ದಾರೆ. ಖಂಡಿತ ಅದೊಂದು ಫೋಬಿಯಾ ಸರ್. ಈಗ ಅವ್ರ ಪಾರ್ಟಿಯ ಒಂದು ಪಾರ್ಟ್ ಇದು ಕೇಕ್ ಕಟ್ ಮಾಡೋದು. ಅದಕ್ಕೊಂದು ಇಂಥ ಡಿಸೈನ್ ಅಂತಿಲ್ಲ, ಇದ್ದದನ್ನು ತಗೊಂಡು ಹೋಗ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಂದರೆ ಇದಿಷ್ಟು ಬೇಕರಿಯ ಮಾಲಕರು ಹೇಳುವಂಥ ಮಾತು. ವಿಶೇಷವಾಗಿ ಯಂಗ್ಸ್ಟರ್ಸ್ಗಳು ಅಂದರೆ ಯುವ ಜನತೆ ಸಹಜವಾಗಿಯೇ ಕೇಕ್ಗಳ ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಅದು ಯಾವಾಗ ಹೊಸ ವರ್ಷದ ಇನ್ನೇನು ಕೆಲವೇ ಕ್ಷಣಗಳನ್ನೇ ಆರಂಭವಾಗಿರೋದ್ರ ಮಧ್ಯೆ ಕೇಕ್ಗಳ ಖರೀದಿಯ ಭರಾಟೆಯು ಕೂಡ ಬಳ್ಳಾರಿಯಲ್ಲಿ ಜೋರಾಗಿದೆ. ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಅಮರೇಶ್ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.